ಅಜ್ಜಿ ಖಂಡಿತ ಮನೆಗೆ ಬಂದೇ ಬರ್ತಾರೆ, ಆ ನಂಬಿಕೆ ನನಗಿದೆ. ಲಕ್ಷ್ಮಿ, ಅಜ್ಜಿ ಇರ್ಲಿ. ಅವ್ರ ಆ ಲೀಲಾ ಮನೆ ಬಿಟ್ಟು ಬರಲ್ಲ ಅಂತ ಹೇಳ್ಬಿಟ್ರು. ಸಾರಿ ಏಜೆ, ಈ ವಿಷಯದಲ್ಲಿ ನಾವು ಸೋತ್ ಹೋದ್ವಿ. ಆ ಲೀಲಾ ಇಲ್ದೆ ಅಜ್ಜಿ ಬರೋದೇ ಇಲ್ಲ ಅಂತ ಕೂತ್ಕೊಂಡಿದ್ದಾರೆ ಅಜ್ಜಿ. ಅವ್ರನ್ನ ಜೊತೆಲೆ ಕರ್ಕೊಂಡ್ಬರ್ಬೇಕಾಗಿತ್ತು ತಾನೆ. ಪಲ್ಲಕ್ಕಿ ಇಲ್ಲ ಅನ್ನೋ ಕಾರಣಕ್ಕೆ ಆ ವಯ್ಯಾರಿನ ಅವರಮ್ಮ ಕಳಿಸ್ಲಿಲ್ಲ. ವಾಟ್? ಹೌದು ಏಜೆ, ಈ ಮನೆಗೋಸ್ಕರ, ನಿಮಗೋಸ್ಕರ, ಅಜ್ಜಿ ಈ ಮನೆಗೆ ವಾಪಸ್ ಬರಬೇಕು ಅನ್ನೋದಕ್ಕೋಸ್ಕರ ನಾವು 3 ಜನ ಆ ಮನೆಗೆ ಹೋಗಿದ್ವಿ. ಆದ್ರೆ ನಮ್ಗಲ್ಲಿ ಸಿಕ್ಕಿದ್ದು ಸತ್ಕಾರ ಅಲ್ಲ, ಕೌಸಲ್ಯ ದುರಹಂಕಾರದ ಮಾತುಗಳು. ಅಜ್ಜಿನ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಏಜೆ. ಕಲ್ಲಾಗಿರೋ ಅವ್ರ ಮನ್ಸನ್ನ ಕರಗಿಸೋದಕ್ಕೆ ತುಂಬಾ ಟ್ರೈ ಮಾಡಿದ್ವಿ, ಆದ್ರೆ ಅದಕ್ಕೆ ಆ ಹೆಂಗಸ ಅವಕಾಶ ಕೊಡ್ಲಿಲ್ಲ. ಅಜ್ಜಿಗೆ ಆ ಲೀಲಾ ಜೊತೆಗೆ ಬಂದ್ರೆ ಸಾಕು, ಆದ್ರೆ ಆ ಹೆಂಗ್ಸ್ಗೆ ನೀವು ಆ ಮನೆವರೆಗೂ ಹೋಗ್ಬೇಕು. ಒಟ್ನಲ್ಲಿ ಲೀಲಾ ಈ ಮನೆ ಸೇರ್ಬೇಕು, ಅಧಿಕಾರ ಚಲಾಯಿಸ್ಬೇಕು ಅನ್ನೋದು ಅವ್ರ ಉದ್ದೇಶ. ಏಜೆ, ಅಜ್ಜಿಗೋಸ್ಕರ ನಾವೆಲ್ಲದಕ್ಕೂ ಸಿದ್ಧವಾಗೇ ಹೋದ್ವಿ. ಕೈ ಮುಗಿದ್ವಿ, ಕಣ್ಣೀರ್ ಹಾಕಿದ್ವಿ, ಆದ್ರೆ ಅದ್ ಯಾವ್ದಕ್ಕೂ ಅಜ್ಜಿ ಜಗ್ದೇರೋ ಹಾಗೆ ಮಾಡಿದ್ದಾರೆ. ಇನ್ನು ನಿರ್ಧಾರ ತಗೋಬೇಕಾಗಿರೋದು ನೀವು ಏಜೆ. ಅಜ್ಜಿ ಬರ್ಬೇಕು ಅಂದ್ರೆ ಆ ಲೀಲಾ ನಿನ್ ಮನೆಗೆ ಕರ್ಕೊಂಡು ಬರ್ಲೇಬೇಕು. ಅದಕ್ಕೆ ನೀವ್ ಅಲ್ಲಿಗೆ ಹೋಗ್ಲೇಬೇಕು ಏಜೆ. ಒಟ್ನಲ್ಲಿ ಇಷ್ಟು ದಿನ ನೀವು ಒಂದ್ ಸರ್ತಿ ನಿರ್ಧಾರ ಮಾಡಿದ್ರೆ ಅದನ್ನ ಬದಲಾಯಿಸ್ತಾ ಇರ್ಲಿಲ್ಲ, ಆದ್ರೆ ಆ ಲೀಲಾ ದೆಸೆಯಿಂದ ನಿಮ್ ಜೀವನನೇ ಬದಲಾಗ್ತಾ ಇದೆ. ಅವಳಿ ಮನೆಗೆ ಬಂದ್ರೆ ಯಾವುದು ಪರ್ಫೆಕ್ಟ್ ಆಗಿರೋದಿಲ್ಲ, ಎಲ್ಲ ಎಡವಟ್ಟಾಗತ್ತೆ. ಅದಕ್ಕೆ ನೀವು ಅವಕಾಶ ಕೊಡಲ್ಲ ಅಲ್ವಾ ಏಜೆ? ಆ ಲೀಲಾಗೋಸ್ಕರ ಯಾವುದು ಬದಲಾಗಲ್ಲ ಅನ್ನೋ ನಂಬಿಕೆ ಸುಳ್ಳಾಗಲ್ಲ ಅಲ್ವಾ? ಈಗೇನು ಲೀಲಾನ ಈ ಮನೆಗೆ ಕರ್ಕೊಂಡ್ಬರ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ, ಅಥವಾ ಕರ್ಕೊಂಡ್ಬರ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ? ನಮಗೆ ಲೀಲಾಗಿಂತ ಅಜ್ಜಿ ಆರೋಗ್ಯ ಮುಖ್ಯ. ಅವರು ಊಟ ಬಿಟ್ಟು ಕೂತಿದ್ದಾರೆ, ಇನ್ನು ನಾವು ತಡ ಮಾಡೋದು ಒಳ್ಳೇದಲ್ಲ. ಅವ್ರಿಗೋಸ್ಕರ ಏಜೆ ಏನ್ ತೀರ್ಮಾನ ತಗೊಂಡ್ರು ನಾವು ತಯಾರಿದ್ದೀವಿ. ಈ ಮನೆ ಗೌರವಕ್ಕೆ ಧಕ್ಕೆ ಬರದೇ ಇರೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಅಂತ ನಮ್ಮ ನಿರ್ಧಾರನ ಹೇಳ್ತಿದೀವಿ ವಿಜಯ್. ಯಾರೇ ಬಂದರೂ ಈ ಮನೆ ಪದ್ಧತಿ ಬದಲಾಗಬಾರ್ದು, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊತಿದ್ದೀವಿ. ಅವ್ರ ಪ್ಲಾನ್ ಪ್ರಕಾರ ಲೀಲಾನ ಮನೆ ಕರ್ಕೊಂಬರೋದಕ್ಕೆ ಹೆಜ್ಜೆ ಹೊರಡ್ತಿದ್ದಾರೆ. ಅಜ್ಜಿ ಉಪವಾಸದಿಂದ ಅವ್ರ ಹಠ ಗೆಲ್ಬೋದೇ ಹೊರತು ಲೀಲಾ ಪಟ್ಟ ಮಾತ್ರ ಸಿಗಲ್ಲ. ಅದಕ್ಕೆ ನಾವು ಅವಕಾಶನೂ ಕೊಡೋದಿಲ್ಲ. ಅಮ್ಮ, ನೀನ್ ಯಾಕಮ್ಮ ಅಳ್ತಿದ್ಯಾ? ಅಲ್ಲಮ್ಮ ಕೌಸಲ್ಯ, ಅವ್ರು ಕರ್ಕೊಂಡು ಹೋಗಕ್ಕೆ ಬಂದಿದ್ರು, ನೀವು ಯಾಕೆ ಕಳಿಸ್ಲಿಲ್ಲ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ನನ್ನ ಉದ್ದೇಶ ನಿಮ್ಮ ಮನಸ್ಸಿಗೆ ನೋವು ಕೊಡೋದಾಗಿರಲಿಲ್ಲ. ಮತ್ತೆ ಯಾಕೆ ನೀವು ಲೀಲನ್ ಕಳಿಸ್ಕೊಡ್ಲಿಲ್ಲ? ನೋಡಿಮ್ಮ, ಕೊಟ್ಟು ಹೆಣ್ಣು ಪುಲಕ್ ಹೊರಗೆ ಅಂತ ಹೇಳ್ತಾರೆ. ಇವತ್ತು ನಾನು ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ಲಿಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಡಿ. ಲೀಲಾ ನಮ್ಮ ಮನೆಗೆ ಸೇರಿದ್ರೆ ಒಳ್ಳೇದೇ ಆಗುತ್ತಲ್ವಾ? ನಾನು ಅವಳ ಜೊತೆಗೆ ಇರ್ತಿದ್ದೆ, ಅವಳು ಕಷ್ಟ ಬರೆದಾಗ ನೋಡ್ಕೋತಾ ಇದ್ದೆ. ಹೌದಮ್ಮ, ನೀವಿರ್ತಿದ್ರಿ. ಆ ಮನೆಯಲ್ಲಿ ಅವಳಿಗೆ ಐಶ್ವರ್ಯ, ಸಂಪತ್ತು ಎಲ್ಲ ಸಿಗ್ತಿತ್ತು. ಆದರೆ ನಿಮ್ಮ ಮಗನ ಮನಸ್ಸಲ್ಲಿ ಹೆಂಡತಿ ಸ್ಥಾನ ಅಷ್ಟು ಸುಲಭವಾಗಿ ಸಿಗ್ತಿತ್ತಾ ಹೇಳಿ? ಅಮ್ಮ, ನಾನು ಮಾಡಿರೋ ತಪ್ಪಿಗೆ ಅವ್ರು ಹೇಗೆ ತಾನೇ ನಂಗೆ ಕ್ಷಮಿಸ್ತಾರೆ ಹೇಳು? ಅಂದರೆ ನೀನು ಬೇಕು ಅಂತ ಅವ್ರನ್ನ ಮೋಸ ಮಾಡಿ ಮದುವೆ ಆಗಿದೆಯೇನಮ್ಮ?
ಇಲ್ಲ ಅಮ್ಮ. ಮತ್ತೆ ಯಾಕೆ ನೀನೇ ಅಪರಾಧಿ ಅನ್ನೋ ಥರ ನೀನು ಮಾತಾಡ್ತಾ ಇದೆಯಾ? ನೀನು ನಿನ್ನ ತಂಗಿಗೋಸ್ಕರ ಮದುವೆ ಆಗಿದ್ಯಾ, ಯಾರನ್ನು ಕೊಲೆ ಮಾಡಲಿಲ್ವಲ್ಲ. ನೋಡಮ್ಮ, ಅವ್ರ ಕೋಪಕ್ಕೂ ಒಂದು ಅರ್ಥ ಇದೆ. ಬೇಕಾದರೆ ನನ್ನ ಮಗಳ ಕೆನ್ನೆಗೆ ಅವ್ರೊಂದು ಬಾರಿಸ್ಲಿ, ನಾನು ಅದನ್ನು ಸಹಿಸ್ಕೊಳ್ತೀನಿ. ಆದರೆ ಅವರು ನನ್ನ ಮಗಳನ್ನ ಹೆಂಡ್ತಿನೇ ಅಲ್ಲ ಅಂತ ಹೇಳಿದ್ರೆ ಯಾವ ತಾಯಿ ತಾನೇ ಒಪ್ಕೊಳ್ತಾಳೆ ಹೇಳಿ? ಬೇಕಿದ್ರೆ ಆ ಮನೆಯಲ್ಲಿ 2 ಹೊತ್ತು ಊಟ ಕೊಡದೆ ಉಪವಾಸ ಇರಿಸ್ಲಿ, ಎಲ್ಲ ಒಂದು ಮೂಲೆಯಲ್ಲಿ ಬಿತ್ಕೋ ಅಂತ ಹೇಳಿ. ಆದರೆ ಹೆಂಡ್ತಿನೇ ಅಲ್ಲ ಅಂತ ಹೇಳೋದನ್ನ ನನ್ನ ಕೈಯಿಂದ ಸಹಿಸ್ಕೊಳಕ್ಕಾಗಲ್ಲ ಅಮ್ಮ. ಅಮ್ಮ, ನನಗೆ ಭಾರವಾಗಿರಲ್ಲ ಅಮ್ಮ, ನೀನು ಯೋಚನೆ ಮಾಡ್ಬೇಡ. ಹಾಗಲ್ಲ ತಾಯಿ, ರೇವತಿ ನಿನ್ನ ಸ್ಥಾನದಲ್ಲಿ ಇದ್ದಿದ್ರು ಅವಳು ತವ್ರ ಮನೆಯಲ್ಲೇ ಇರಲಿ ಬಿಡು ಅಂತ ಹೇಳ್ತಾ ಇದ್ದೆ. ಆದರೆ ಏನು ಮಾಡಲಿ, ನಾನು ನಿನ್ನ ಮಲ್ತಾಯಿ, ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ಜನ ನನ್ನ ದೂಷಣೆ ಮಾಡೋದು ನಿಲ್ಲಿಸಲ್ವಲ್ಲ. ಅಮ್ಮ, ಜನ ನಾವು ಹೇಗಿದ್ರು ಮಾತಾಡ್ತಾರೆ, ಆದರೆ ಅವ್ರು ನಮ್ಮ ಕಷ್ಟ ಕೇಳಕ್ಕೆ ಬಂದಿದ್ದಾರಾ? ಇಲ್ಲ ತಾನೆ. ಹಾಗಿದ್ಮೇಲೆ ನಾವ್ಯಾಕೆ ಅವ್ರ ಮಾತುಗಳಿಗೆ ತಲೆ ಕೆಡ್ಸ್ಕೋಬೇಕು? ನಿನ್ನಷ್ಟು ಗಟ್ಟಿ ಮನಸ್ಸಲ್ಲ ತಾಯಿ ನಂದು. ನೋಡಿಮ್ಮ, ಆ ಮನೆಯಲ್ಲಿ ಇವಳಿಗೊಂದು ಮೂಲೆನಲ್ಲಿ ಜಾಗ ಕೊಡಿ, ನಾನೇನು ಬೇಜಾರು ಮಾಡ್ಕೊಳಲ್ಲ. ಆದರೆ ಏಜೆ ಅವರು ಇವಳನ್ನ ಹೆಂಡತಿ ಅಂತ ಒಪ್ಕೋಬೇಕು, ಅದೇ ನನ್ನ ಆಸೆ. ಆ ಸಮಯನೂ ಆದಷ್ಟು ಬೇಗ ಬರುತ್ತೆ. ಮೊದಲು ಕಣ್ಣೀರು ಒರೆಸ್ಕೊಳ್ಳಿ. ಅಮ್ಮ, ಇವಳು ನನ್ನ ಮಗಳಲ್ಲ, ನಿಮ್ಮ ಮಗಳು. ಇವಳ ಜವಾಬ್ದಾರಿ ನಿಮ್ದು. ಇನ್ನೇನೇ ಆದರೂ ನಾನು ಇವಳ ವಿಷಯದಲ್ಲಿ ತಲೆ ಹಾಕಲ್ಲ. ನೀವೇನೇ ತೀರ್ಮಾನ ತಗೊಂಡ್ರು ಅದನ್ನ ನಾವು ಪ್ರಶ್ನೆ ಮಾಡಲ್ಲ. ಅಮ್ಮ, ನನ್ನ ಮಗಳು ಬಾಳನ್ನ ಬಂಗಾರ ಮಾಡ್ತಿರೋ ಇಲ್ಲ ಬೀದಿಗೆ ತಂದು ನಿಲ್ಲಿಸ್ತಿರೋ, ಎಲ್ಲ ನಿಮ್ಮ ಕೈನಲ್ಲಿದೆ ಅಮ್ಮ.